ಅಕ್ಕರೆಯ ಬೃಹತ್ ಭಾರತ. ಇದು ಹೇಗೆ ಧರ್ಮಭೂಮಿಯೋ ಹಾಗೆಯೇ ನಮ್ಮೆಲ್ಲರ ಕರ್ಮಭೂಮಿಯೂ ಹೌದು. ನಾಡಿನ ಮಹಾನ್ ಜನತೆಯ ಸೇವೆಗೆ ಕಟಿಬದ್ಧವಾಗಿ ನಿಂತ ನಾಥ ಪಂಥದ ಪ್ರಮುಖ ಮಠವೇ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಎಂಥ ಪವಿತ್ರ ಕ್ಷೇತ್ರವಾದ ಶ್ರೀಮಠಕ್ಕೆ 1974ನೇ ಇಸವಿ ಸೆಪ್ಟೆಂಬರ್ 24ರಂದು ಅಪೂರ್ವ ಘಳಿಗೆ ಶ್ರೀ ಗುರು ರಮಾನಂದನಾಥ ಸ್ವಾಮಿಗಳ ತರುವಾಯ ಪಟ್ಟಕ್ಕೆ ಬಂದ ಸಿದ್ಧ ಸಿಂಹಾಸನವನ್ನು ಆರೋಹಣ ಮಾಡಿದವರು ಯುಗಯೋಗಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಶ್ರೀಮಠದ 71ನೇ ಪೀಠಾಧಿಪತಿಗಳು. ಶ್ರೀ ಆದಿಚುಂಚನಗಿರಿ ಮಹಾಕ್ಷೇತ್ರದ ಭಕ್ತರ ಪಾಲಿಗೆ ಶ್ರೀಗಳೇ ಸಾಕ್ಷಾತ್ ಭೈರವನ ಅವತಾರ. ಚುಂಚನಗಿರಿ ಸಿರಿ ಕ್ಷೇತ್ರದ ದಿನಕರ ಜಯ ಹೇ ಗಂಗಾಧರ. ಜೀವನ ಪಾಠವ ಕಲಿಸಿದ ಗುರುವರ ಜಯ ಹೇ ಗಂಗಾಧರ. ಚುಂಚನಗಿರಿ ಸಿರಿ ಕ್ಷೇತ್ರದ ದಿನಕರ ಜಯ ಹೇ ಗಂಗಾಧರ. ಜೀವನ ಪಾಠವ ಕಲಿಸಿದ ಗುರುವರ ಜಯ ಹೇ ಗಂಗಾಧರ. देवराज सेव्यमान पावनाग्र पंकजं ज्ञान यज्ञ सूत्रमिन्दु शेखरं कृपाकरं नारदादि योगी वृंद वंदितं दिगंबरं काशिकापुरादिनाथ काल भैरवं भजे. भानुकोटि भास्वरं भवाभिकारकं परं नीलकण्ठमीप्सितार्थदायकं त्रिलोचनं शूलमक्षरं काशिकापुरादिनाथ काल भैरवं भजे. शूलकङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुरादिनाथ काल भैरवं भजे. प्रशस्त चारु विग्रहं भक्तवत्सलं स्थितं समस्त लोक विग्रहं विनिर्मणं मनोज्ञेन किङ्किणीय सत्कटिं काशिकापुरादिनाथ काल भैरवं भजे. ಪೀಠಾಧ್ಯಕ್ಷರು ಅಂದ್ರೆ ಶಿಷ್ಯರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದು, ಕಾಲು ಒತ್ತಿಸ್ಕೊಳ್ಳೋದು ಇಂಥದ್ದೇ ನಾನು ಕೇಳಿದ್ದೆ. ಆದ್ರೆ ತಾವೇ ಶಿಷ್ಯರ ಜೊತೆ ಮಕ್ಕಳ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿರೋದು ಆಶ್ಚರ್ಯ. ಕ್ಷಮಿಸಿ, ಮಠ ವೃದ್ಧಿ ಆಗ್ಬೇಕು ಅಂದ್ರೆ ಎಲ್ಲರೂ ಸೇರ್ ಕೆಲಸ ಮಾಡಿದ್ರೆ ಚಂದ ಅಲ್ವೇ?